ಸಂವಿಧಾನ ಪೀಠಿಕೆಯನ್ನು GLPS ದೊಡ್ಡಬೀರನಕೆರೆ ಶಾಲೆಯ ಮಕ್ಕಳು ಟಿವಿಯ ಮುಖಾಂತರ ವೀಕ್ಷಣೆಯನ್ನು ಮಾಡುತ್ತಿರುವುದು, ಹಾಡಿನ ಮೂಲಕ ಸಂವಿಧಾನದ ಪೀಠಿಕೆಯನ್ನು ಕಲಿಯುತ್ತಿರುವುದು. GLPS ದೊಡ್ಡಬೀರನಕೆರೆ ಶಾಲೆಯ ಮಕ್ಕಳು ನಮ್ಮ ರಾಷ್ಟ್ರೀಯ ಚಿಹ್ನೆಗಳನ್ನು ICT ಸಾಧನವಾದ ಟಿವಿಯ ಮೂಲಕ ವೀಕ್ಷಣೆಯನ್ನು ನಡೆಸುತ್ತಿರುವುದು. ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ? ಇಂದು ಈ ವಿಡಿಯೋದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸುವ ಪ್ರಮುಖ ರಾಷ್ಟ್ರೀಯ ಚಿಹ್ನೆಗಳಾದ ರಾಷ್ಟ್ರಧ್ವಜ, ರಾಷ್ಟ್ರಪ್ರಾಣಿ, ರಾಷ್ಟ್ರಪಕ್ಷಿ, ರಾಷ್ಟ್ರಗೀತೆ ಹೀಗೆ ಎಲ್ಲವನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭದ 4 ಮುಖದ ಸಿಂಹಗಳು. ಭಾರತದ ರಾಷ್ಟ್ರೀಯ ಲಾಂಛನವು ಸಾರನಾಥದಲ್ಲಿರುವ ಅಶೋಕನ ಸಿಂಹ ರಾಜಧಾನಿಯ ರೂಪಾಂತರವಾಗಿದೆ. ಇದನ್ನು ಭಾರತ ಸರ್ಕಾರವು 1950 ಜನವರಿ 26ರಂದು ತನ್ನ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಂಡಿತು. ಭಾರತದ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ. ಇದು 3 ಬಣ್ಣಗಳನ್ನು ಹೊಂದಿದ್ದು, ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಬಿಳಿ ಬಣ್ಣವು ಪವಿತ್ರತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಹಸಿರು ಬಣ್ಣವು ಪ್ರಕೃತಿ ಮತ್ತು ಮನುಷ್ಯ ಮತ್ತು ಭೂಮಿಯ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ. ಮಧ್ಯದಲ್ಲಿ ಅಶೋಕ ಚಕ್ರವಿದ್ದು ಇದು ಧರ್ಮ ಮತ್ತು ಕಾನೂನಿನ ಸಂಕೇತವಾಗಿದೆ.
ಇದು ಒಟ್ಟು 24 ಕಡ್ಡಿಗಳನ್ನು ಹೊಂದಿದ್ದು ಇವುಗಳು ಜೀವನದ 24 ತತ್ವಗಳನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಕ್ಯಾಲೆಂಡರ್ ಇದನ್ನು 1957ರ ಮಾರ್ಚ್ 22ರಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಈ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸದಿಂದ ವರ್ಷ ಪ್ರಾರಂಭವಾಗುತ್ತದೆ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮಾರ್ಚ್-ಏಪ್ರಿಲ್ ಸಮಯಕ್ಕೆ ಬರುತ್ತದೆ. ರಾಷ್ಟ್ರಗೀತೆ ಜನ ಗಣಮನ ಇದನ್ನು ರವೀಂದ್ರನಾಥ ಟ್ಯಾಗೂರ್ ರವರು ಬರೆದಿದ್ದಾರೆ. ಇದನ್ನು ಜನವರಿ 24, 1950ರಂದು ಭಾರತದ ಸಂವಿಧಾನ ಸಭೆಯು ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿತು. ರಾಷ್ಟ್ರೀಯ ಹಾಡು ವಂದೇ ಮಾತರಂ ಇದನ್ನು ಬಂಕಿಮಚಂದ್ರ ಚಟರ್ಜಿ ಅವರು ಬರೆದ ಆನಂದ ಮಠ ಕಾದಂಬರಿಯ ಭಾಗವಾಗಿದೆ. ಈ ಗೀತೆಯನ್ನು 1896ರಲ್ಲಿ ರವೀಂದ್ರನಾಥ ಠಾಗೂರ್ ಅವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ದರು. ರಾಷ್ಟ್ರೀಯ ನಾಣ್ಯ ಭಾರತದ ರೂಪಾಯಿ ಇದನ್ನು INR ಸಂಕೇತದಿಂದಲೂ ಸೂಚಿಸಲಾಗುತ್ತದೆ. ರೂಪಾಯಿಯ ವಿತರಣೆ ಮತ್ತು ನಿರ್ವಹಣೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಡಿಕೊಳ್ಳುತ್ತದೆ. ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ. ಹುಲಿಯ ಸೊಬಗು, ಶಕ್ತಿ, ಚುರುಕುತನ ಮತ್ತು ಅಗಾಧ ಶಕ್ತಿಯಿಂದಾಗಿ ಅದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲಾಯಿತು. ರಾಷ್ಟ್ರೀಯ ಪಕ್ಷಿ